ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 27/6/2025 ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಲ್ಯಾಂಡ್ ಆರ್ಮಿ ಇಲಾಖೆಗಳ ಭ್ರಷ್ಟಾಚಾರ ಹಗರಣವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಅಂತ ಇಟ್ಕೊಂಡಿದ್ದಾರೆ, ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂತ ಹಾಕ್ಕೊಂಡಿದ್ದಾರೆ. ಇವರು ಜನಕ್ಕೆ ಒಂದು ಸ್ವಲ್ಪ ನಾಚಿಕೆ ಬರ್ಬೋದು. ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ಎಷ್ಟು ಶಿಥಿಲಗೊಂಡಿದೆ ನೋಡ್ರಿ. ತಮ್ಮ ಮನೆಗಳನ್ನು ನೋಡ್ರಿ, ಐಷಾರಾಮಿ, ತಮ್ಮ ಮಕ್ಕಳು ತಮ್ಮ ಹೆಂಡ್ರಿಗೆ ಎಲ್ಲರಿಗೂ ಐಷಾರಾಮಿ ಜೀವನವನ್ನು ನಡೆಸೋಕೆ ಈ ಏನು 2013ರಿಂದ SSP TSP ಹಣ ಬಂದತ್ತಲ್ಲ, ಸಾವಿರಾರು ಕೋಟಿ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಹರಾಮ್ಖೋರ ಅಧಿಕಾರಿಗಳು ತಮಗೆ ಯಾರ್ಯಾರು ಸಂಪರ್ಕ ಅದರಲ್ಲ ಅವ್ರ ಜೊತೆಗೆ ಮಿಲಾಪಿಯಾಗಿ ಕೆಲವೊಂದಿಷ್ಟು ಗುತ್ತಿಗೆದಾರರು, ಕೆಲವೊಂದಿಷ್ಟು ಈ ಹರಾಮ್ಖೋರ ಅಧಿಕಾರಿಗಳು ಬರೀ ದುಡ್ಡು ಮಾಡಲಿಕ್ಕೆ ನಿಂತಿದ್ದಾರೆ. ಇವ್ರಿಗೇನಾದರೂ ನಾಳೆ ಚಾಟಿ ಬೀಸದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಡೀ ಈ ಎಲ್ಲ ವಿಭಾಗಗಳನ್ನು ಹಾಳು ಮಾಡಿ ಇವ್ರ ಮನೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಆಸ್ತಿಗಳನ್ನು ಹಿಡಿಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡ್ತಾರೆ ಹೊರತು ಈ ಸರ್ಕಾರದ ಜವಾಬ್ದಾರಿ ತೊಗೊಂಡು ನಾವು ಕೆಲಸ ಕಾರ್ಯಗಳು ಮಾಡ್ಬೇಕನ್ನೋದಿಲ್ಲ. ನೋಡಿರಿ ಎಷ್ಟೆಷ್ಟು ಕೆಲಸ ಕಾಮಗಾರಿ ನೋಡೋದು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾಮಗಾರಿಗಳು ಸುಮಾರು ಹಿಡಿದಿದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ, ಆಮೇಲೆ ಹೋಬಳಿ ಪ್ರದೇಶದಲ್ಲಿ, ತಾಲೂಕಿನಲ್ಲಿ. ಆ ಕಾಮಗಾರಿಗಳು 100 ರೂಪಾಯಿ ಖರ್ಚು ಮಾಡಿರಪ್ಪ ಅಂತ ಹೇಳಿದ್ರೆ 100ಕ್ಕೆ 15ರಿಂದ 20 ರೂಪಾಯಿ 30 ರೂಪಾಯಿ ಖರ್ಚು ಮಾಡ್ತಿದ್ರು. ಉಳಿದವ್ರು ಎಲ್ಲ ಪಟ್ಟಿಂಗರು ದುಡ್ಡು ಹಂಚ್ಕೊಳಕೈತಾರೆ. ಅಂದರೆ ಇದೊಂಥರ ಈಸ್ಪಟ್ಟಿನ ಆಟದ್ದಂಗೆ. ಇವರಿಗೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಇವರು ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಒಂದು ವಿಚಾರಗಳನ್ನು ಮಾಡಿ ಈ ಒಂದು ಅಭಿವೃದ್ಧಿ ಮಾಡಬೇಕಾಯ್ತು. ಇದು ಸುಮಾರು ಜಿಲ್ಲೆಗೆ ಸಂಬಂಧಪಟ್ಟಂಥ ಇದೊಂದು ಒಳಚರಂಡಿ ಇಲಾಖೆ. ಆದ್ರೆ ಈ ಪಂಚಾಯತ್ ರಾಜ್ ಅನ್ನೋ ಹೆಸರಿನ ಮೇಲೆ ಇಡೀ ಒಂದು ದುಡ್ಡನ್ನು ಒಂದು ಸಾಮ್ರಾಜ್ಯನ ಕಟ್ಟಕೈತಿರಲ್ಲ, ಯಾರಪ್ಪನ ಆಸ್ತಿ ಇದು? ಹಾಗಾಗಿ SSP TSP ಹಣದ ಬಗ್ಗೆ ಭಾಳ ಚರ್ಚೆ ಆಗಬೇಕಾಗಿದೆ. ಬರೀ ನೋಡಿರಲಿ 100 ಕೋಟಿ 50 ಕೋಟಿ ಅಲ್ಲ, ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ. ಇಲ್ಲಿ ಎಷ್ಟು ವರ್ಷದಿಂದ ಇದು ಅವ್ಯವಹಾರ ನಡೆದಿದೆ ಅಂದರೆ ನಿರಂತರವಾಗಿ ನಡೆದ ಬಿಟ್ಟಿದೆ. ಯಾರೋ ಕಾರ್ ಹಾಕೊಂಡ್ಬರ್ತಾರೆ, ಯಾರೋ ಸಹಿ ಮಾಡಿಸ್ಕೊತಾರೆ, ಯಾರೋ ಒಂದಿಷ್ಟು ಮಂದಿ ಮಿಲಾಪಿ ಆಗ್ತಾರೆ, ಯಾರೋ ಒಬ್ಬ ಅಧಿಕಾರಿಗಳು ಇದು ಮಾಡ್ತಾರೆ, ಅದಕ್ಕೊಬ್ಬ ರಾಜಕಾರಣಿ ಸೊಪ್ಪಾಗ್ತಾರೆ. ಇಂಥ ಹರಂಕೋರಲ್ಲ ನಂಬರ್ 1, ನಂಬರ್ 2, ನಂಬರ್ 3 ಇವ್ರು 3 ಮಂದಿಗೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಣ ಹಿಂಗೆ ಮಾಡ್ಕೊಂಡು ಹೋದರೆ ಇವರು ದೊಡ್ಡ ದೊಡ್ಡ ಕಾಯಿಲೆಗೆ ತುತ್ತಾಗಬೇಕಾಗತ್ತೆ. ಇವರ ವಂಶನ ನಿರ್ವಂಶ ಆಗೋಂಥ ಸಂದರ್ಭಗಳು ಮುಂದಿನ ದಿನಮಾನದಲ್ಲಿ ಬರ್ತಾವೆ. ಹಾಗಾಗಿ ನಮ್ಮ ಹತ್ರ ದಾಖಲೆಗಳದಾವೆ, ವಿಡಿಯೋಗಳದಾವೆ, ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ, ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಅದಾವೆ. ಅಂದರೆ ಎಷ್ಟೆಷ್ಟು ಅನಾಹುತಗಳನ್ನು ಮಾಡ್ತಾಯಿದ್ರೆ, ಎಲ್ಲೆಲ್ಲೇ ಒಂದೊಂದು ಕಾಮಗಾರಿ ಮಾಡ್ತಾಯಿದ್ರೆ ಅದು ಕುಂಠಿತ ಆಗ್ತೈತಿ. ಕಾಮಗಾರಿಗಳನ್ನು ಮಾಡಿ ಅಲ್ಲಿಗೆ ಬಿಲ್ ಬಿಡಿಸಿ ಒಂದು ಕಾಮಗಾರಿ ಮಾಡೋಕೆ ಹೋದ್ರೆ 2 ಬಿಲ್ಲನ್ನು ಬಿಡಿಸಿರುವಂಥ ಸಂದರ್ಭಗಳದಾವೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ 42 ಇಲಾಖೆಗೆ ಚಾಟಿಯೇಟನ್ನು ಬೀಸ್ತಾರೆ. ನಮ್ಮ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಮಾಡ್ಕೊಳ್ತೇವೆ. ಮೊದಲು ಇಲ್ಲಿರ್ತಕ್ಕಂಥ ಬಂಡ ಅಧಿಕಾರಿ ಅವರು ಮೊದಲು ಎಚ್ಚೆತ್ತುಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನಮಾನದಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋಕ್ಕಿಂತ ಮೊದಲು ಇದೆಲ್ಲ ಸರಿದೂಗಿಸ್ಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹಿಸ್ತಿದ್ದೀನಿ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಆಗ್ತಂತೇಳಿ ನಾನು ಆಗ್ರಹಿಸ್ತಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀ MD ಭೋಜರಾಜ್, ರಾಜ್ಯ ಗೌರವಾಧ್ಯಕ್ಷರು ಆದ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರ್, ಮಹಿಳಾ ರಾಜ್ಯಾಧ್ಯಕ್ಷರು ಆದ ಶ್ರೀಮತಿ ರೂಪಾ ವಾಳವಿ, ರಾಜ್ಯ ಉಪಾಧ್ಯಕ್ಷರು ಆದ ಶ್ರೀ ರವೀಂದ್ರ ವಾಳವಿ, ವಿಭಾಗೀಯ ಅಧ್ಯಕ್ಷರು ಶ್ರೀ ಅಬ್ದುಲ್ ಅನ್ಸಾರಿ, ಧಾರವಾಡ ಜಿಲ್ಲಾಧ್ಯಕ್ಷರು ಆದ ಶ್ರೀ ಸುರೇಶ್ ಮಾದರ್, ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ಶ್ರೀ ಮಂಜುನಾಥ್ ಮಾದರ್, ಯುವ ಘಟಕದ ಜಿಲ್ಲಾಧ್ಯಕ್ಷರು ಆದ ಶ್ರೀನಿವಾಸ್ ಅವರುಳ್ಳಿ, ಮಹಿಳಾ ಜಿಲ್ಲಾಧ್ಯಕ್ಷರು ಆದ ರೋಹಿಣಿ ಮಲ್ಲೂರ್, ಯುವ ಘಟಕದ ಅಧ್ಯಕ್ಷರು ಆದ ಶ್ರೀ ಶಶಿಕುಮಾರ್, ನಗರ ಮಹಿಳಾ ಜಿಲ್ಲಾಧ್ಯಕ್ಷರು ಆದ ಸರ್ವಮಂಗಳ ನಾಗೇಂದ್ರಗಡ, ಜಿಲ್ಲಾ ಉಪಾಧ್ಯಕ್ಷರು ಆದ ಶ್ರೀ ಹನುಮಂತ ಮನಗುಂಡಿ, ಜಿಲ್ಲಾ ಗೌರವಾಧ್ಯಕ್ಷರು ಆದ ಶ್ರೀ ಸಹದೇವ್ ಮಾದರ್, ಚಿಕ್ಕೋಡಿ ಶೈಕ್ಷಣಿಕ ಮಹಿಳಾ ಜಿಲ್ಲಾಧ್ಯಕ್ಷರು ರೇಖಾ ದಾದುಗೋಳ, ಜಿಲ್ಲಾ ಉಪಾಧ್ಯಕ್ಷರು ಸ್ವಾತಿ ಭಜಂತ್ರಿ, ಮಂಜುನಾಥ್ ವರೂರು, ಸಂಜು ಮಂಗಳಗಟ್ಟಿ, ಪ್ರವೀಣ್ ಮಾದರ, ಇನ್ನು ಅನೇಕ ನಾಯಕರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.